ಗ್ರಾಮ ಪಂಚಾಯಿತಿ ಚುನಾವಣಾ ಪ್ರಯುಕ್ತ ಕೆಜಿಎಫ್ ತಾಲೂಕಿನ ಅಡಂಪಲ್ಲಿ ಗ್ರಾಮಸ್ಥರು 486 ಮತದಾರರನ್ನು ಮುದ್ದೇಗೌಡನಹಳ್ಳಿ ಬೂತ್ಗೆ ವರ್ಗಾವಣೆ ಮಾಡಿರುವ ಕಾರಣ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ತಿಳಿಸಿರುತ್ತಾರೆ. ಅಡಂಪಲ್ಲಿ ಕ್ಷೇತ್ರದಲ್ಲಿ ಇವಾಗ 3 ಕ್ಯಾಂಡಿಡೇಟ್ಸ್ ರಿಸರ್ವ್ ಒಂದು, ಇಲ್ಲಿ ಜನರಲ್ ಲೇಡಿ ಒಂದು, ಜನರಲ್ ಜೆಂಟ್ಸ್ ಒಂದು, 3 ಕ್ಯಾಂಡಿಡೇಟ್ಸ್ ರಿಸರ್ವ್ ಆಗಿತ್ತು. ಇದರ ವೋಟರ್ ಲಿಸ್ಟ್ ಬಂದ್ಬಿಟ್ಟು 800 ಚಿಲ್ಲರೆ ಇತ್ತು. 800 ಚಿಲ್ಲರೆಯಲ್ಲಿ ನಮ್ದು ಭಾಗ ಸಂಖ್ಯೆ 5 ಅಡಂಪಲ್ಲಿ ಮಜಲದಿಗ್ಲೂರು ಮತ್ತು ಗುಟ್ಟಲ್ಲಿ, ಈ 3 ಊರು ಇದಕ್ಕೆ ಬೂತ್. ಈ ಬೂತ್ ನಲ್ಲಿ 3 ಕ್ಯಾಂಡಿಡೇಟ್ಸ್ಗೆ 800 ಚಿಲ್ಲರೆ ವೋಟ್ ಇತ್ತು. ಇವಾಗ ಏನ್ ಮಾಡಿದಾರೆ ಅಂದ್ರೆ ಬರೀ ಗುಟ್ಟಲ್ಲಿ ಮಜಲದಿಗ್ಲೂರು 288 ವೋಟ್ ಇರೋದು. ಆ ಊರ್ ಮಾತ್ರ ನಾವು ಇದನ್ ಮಾಡಿ ನಮ್ದು 486 ವೋಟ್ ಎತ್ತಿ ಮುದ್ದೇಗೌಡನಹಳ್ಳಿಗೆ ಹಾಕಿದ್ದಾರೆ. ಮುದ್ದೇಗೌಡನಹಳ್ಳಿಗೆ ಟ್ರಾನ್ಸ್ಫರ್ ಆಗಿದೆ ಇದು ಬೂತ್. ನಮ್ ಬೂತ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ನಾವು 3 ಜನಕ್ಕೆ 280 ವೋಟ್ ಅಂದ್ರೆ ಬರೀ ಅಡಂಪಲ್ಲಿ ಊರ್ದು ಮಾತ್ರ 486 ವೋಟ್ ಇಲ್ದೇ ಇಲ್ಲಂಗ ಆಗ್ಬಿಟ್ಟಿದೆ. ಅದರಿಂದ ಬೂತ್ ನಮ್ಮ ಊರಿಗೆ ಬರಬಾರ್ದು, ಏನಾದ್ರೂ ಪರಿಷ್ಕಾರ ಆಗೋವರೆಗೂ ಇಲ್ಲಿ ಚುನಾವಣೆ ನಡೀಬಾರ್ದು ಅಡಂಪಲ್ಲಿಯಲ್ಲಿ ಅಂತ ಹೇಳ್ಬಿಟ್ಟು ನಾವು DC ಸಾಹೇಬರಿಗೆ ಮನವಿ ಮಾಡ್ತಾ ಇದೀವಿ. ಅದಿಷ್ಟೇ ಸರ್, ಅವ್ರು ಹೇಳಿದ್ದೆ ಮಾತು. ನಾವೆಲ್ಲರೂ ಸೇರಿ 3 ಕ್ಯಾಂಡಿಡೇಟ್ ಹಾಕೊಂಡು ನಾವು ಸುಮ್ಮನೆ ಇಲ್ಲಿ ಬೂತ್ ಅಲ್ಲಿ ನಂಬರ್ ಇಲ್ಲ ಅಂತ, ನಮ್ಮ ವೋಟ್ ಇಲ್ಲ ಅಂತ ನಾವು ಇಲ್ಲಿ ಏನು ಮಾಡಂಗಿಲ್ಲ, ನಮ್ಮಲ್ಲಿ ಬೂತ್ ಬರಬಾರ್ದು ಅಂತ ಹೇಳಿ ನಾವೆಲ್ಲ ಮಾಡ್ತೀವಿ. 486 ವೋಟ್ನ ಎತ್ತಿ ಮುದ್ದೇಗೌಡನಲ್ಲಿ 2 ಕ್ಯಾಂಡಿಡೇಟ್ಗೆ 1050 ವೋಟ್ ಹಾಕಿದ್ದಾರೆ. ಅಲ್ಲಿ 2 ಕ್ಯಾಂಡಿಡೇಟ್ಸ್ ಅದು ಸಪರೇಟ್, ಮುದ್ದೇಗೌಡನಲ್ಲಿ ಸಪರೇಟ್. 45 ವರ್ಷದಿಂದ ನಮ್ದು ಇಲ್ಲಿ ಇದೇ ಬೂತ್. ಈ ಬೂತ್ ಅಲ್ಲಿ ಇವರೇ ಮೈನ್ 486 ವೋಟ್ ಇರೋದು. ಆ ವೋಟ್ ನ ಇಲ್ಲಿದೆ ಅಂತ ನಾವು ಯಾವಾಗ್ಲೂ ಅನ್ಕೊಂಡಿದ್ವಿ. ಇವಾಗ 486 ವೋಟ್ ನ ಎತ್ತಿ ಮುದ್ದೇಗೌಡನಲ್ಲಿಗೆ ಹಾಕ್ಬಿಟ್ಟು ಬರೀ ಗುಟ್ಟಲ್ಲಿ ಮತ್ತೆ ಬಜರಲ್ಲಿ ದಿಗ್ಲೂರು ಇದರಲ್ಲಿ 3 ಕ್ಯಾಂಡಿಡೇಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬರೀ ಇವಾಗ ಅವ್ರಿಗೆ ಇನಾಮಿನೇಷನ್ ತರ ಆಗೋಗ್ಬಿಡ್ತದೆ. ಅದರಿಂದ ನಾವು 486 ವೋಟ್ ಇರೋ ನಾವು ಸುಮ್ಮನೆ ಇದ್ದಂಗೆ ಆಗ್ಬಿಡ್ತದೆ. ಅದರಿಂದ ಇಲ್ಲಿ ಚುನಾವಣೆ ನಡೀಬಾರ್ದು ಅಂತ ಹೇಳ್ಬಿಟ್ಟು DC ಸಾಹೇಬ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ. ಇಲ್ಲಿ ಚುನಾವಣೆ ಬೂತ್ ಊರಿಗೆ ಬರಬಾರ್ದು. ನಿಮ್ಗೆ ನಾಮಿನೇಷನ್ ಮಾಡೋ ಟೈಮಲ್ಲಿ ಗೊತ್ತಾಯ್ತಾ? ಇದು ನಾಮಿನೇಷನ್ ಟೈಮಲ್ಲಿ ಗೊತ್ತಾಗಿಲ್ಲ. ಇವಾಗ ಇವತ್ತು ಮಾತ್ರ ಗೊತ್ತಾಯ್ತು ಸರ್, ಅಷ್ಟೇ. ಮೊನ್ನೆ ಹೋಗಿ ನೋಡಿ ಸರ್, ಅಡಂಪಲ್ಲಿ ಭಾಗ ಸಂಖ್ಯೆ 113, ಅಡಂಪಲ್ಲಿ ದಿಗಲೂರು ಗುಟ್ಟಲ್ಲಿ ಅಂತ 3 ಊರು ಇದೆ. ಆದ್ರೆ ಇದರಲ್ಲಿ ಬಂದಿರೋದು ಮಾತ್ರ 2 ಊರ್ದು ಮಾತ್ರ ಲಿಸ್ಟ್ ಇದೆ. ಮೊದಲ ದಿಗಲೂರವರೆಗೂ ಇದೆ. ಮತ್ತೆ ಇದು ಇನ್ನೊಂದು ಸೇರಿಸ್ಬಿಟ್ಟಿದ್ದಾರೆ, 114 ಸೇರಿಸ್ಬಿಟ್ಟಿದ್ದಾರೆ. 114 ಸೇರಿಸ್ಬಿಟ್ಟು ಇದು ಮುದ್ದೇಗೌಡನಹಳ್ಳಿಗೆ ಸೇರುತ್ತೆ. 486 ವೋಟ್ ಮುದ್ದೇಗೌಡನಹಳ್ಳಿಗೆ ಹೋಗಿದೆ. ನೀವು DC ಸಾಹೇಬ್ರಿಗೆ ಹೇಳ್ಬಿಟ್ಟು ನಮ್ದೇನಿದೆ ಇವಾಗ ಪರಿಷ್ಕಾರ ಆಗ್ಬೇಕು ಇಲ್ಲ ಅಂತ ಹೇಳ್ಬಿಟ್ರೆ ಬೂತ್ ಊರ್ ಒಳಗಡೆ ಬರಬಾರ್ದು. ದಯವಿಟ್ಟು ನಾವು DC ಸಾಹೇಬ್ರಿಗೆ ಮನವಿ ಮಾಡ್ತಾ ಇದೀವಿ. ಬೇಕಂದ್ರೆ ನೀವು ಕ್ಲೀನ್ ಆಗಿ ತೋರಿಸಿ. ಈಗ ನೀವು ನಿಮ್ ತಹಸೀಲ್ದಾರ್ಗೆ ಹೇಳಿದಿರಾ? ಏನು ತಲೆಗೆ ಹಂಚ್ಕೋತಾ ಇಲ್ಲ. ಹಿಂಗ್ ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಕೊಡಿ, ಬೂತ್ ಬರೋದು ಬರುತ್ತೆ ಅಂತ ಹೇಳ್ತಾ ಇದಾರೆ. ಬೂತ್ ಬರಬಾರ್ದು ಅಂತ ಹೇಳ್ಬಿಟ್ಟು 100 ಜನ ಇಲ್ಲಿ ಎಲ್ಲಿ ಎಷ್ಟು ಜನ ಇದಾರೆ? 400 ಜನನು ಇಲ್ಲಿ ಬೂತ್ ಬರೋಕ್ಕೆ ಬಿಡಲ್ಲ. ಇದು ನೀವು ಲೈವ್ ಆಗಿ ಅರ್ಜೆಂಟ್ ಆಗಿ ನಮ್ಗೆ ಏನಿದ್ರು ತೋರಿಸ್ಬೇಕು. ಇದು ಅಡಂಪಲ್ಲಿ ಕ್ಷೇತ್ರಕ್ಕೆ ಬಂದು 750 ಚಿಲ್ಲರೆ. ಈಗ ಇದೇನ್ ಮಾಡಿದ್ದಾರೆ ಅಂದ್ರೆ ಅಡಂಪಲ್ಲಿ ನೆತ್ಕೊಂಡು ಗುಟ್ಟಳ್ಳಿ ಮಜರಾ ದಿಗೂರು 248 ಮತಗಳನ್ನ ಅದರಲ್ಲಿ ಸೇರಿಸಿದ್ದಾರೆ. ಇನ್ನು 500 ಚಿಲ್ಲರೆ ಮತ 486 ಮತಗಳನ್ನು ಎತ್ಕೊಂಡು ಮುದ್ದೇಗೌಡನಹಳ್ಳಿಗೆ ಹಾಕಿದ್ದಾರೆ. ಈಗ ಇದಕ್ಕೆ 240 ವೋಟ್ಗೆ ನಾವು 7 ಜನ ಕಾರಣಕ್ಕೆ ಇದು ಮಾಡಿದ್ವಿ. ನಮ್ದು ಇದುವರೆಗೂ ಗೊತ್ತಿಲ್ಲ. ಅದು ಈಗ ನೋಡಿದ್ರೆ ರಿಸರ್ವೇಶನ್ ಕೂಡ ತೋರಿಸ್ತೀವಿ ಸರ್. ರಿಸರ್ವೇಶನ್ ಲೆಟರ್ ಕೊಟ್ಟಿದ್ದಾರೆ ತಾನೆ, ಈಗ ನೋಡಿದ ತಕ್ಷಣ ಈ ತರ ಆಗಿದೆ ಸರ್. ನಾವು ಹೋಗಿ ತಹಸೀಲ್ದಾರ್ ಮೇಡಮ್ ಕೇಳಿದ್ರೆ ಏನ್ ಮಾಡಕ್ಕಾಗಲ್ಲ, ಎಲೆಕ್ಷನ್ ನಡೆಯುತ್ತಪ್ಪ ಅಂತ ಹೇಳ್ತಾರೆ. ಎಲೆಕ್ಷನ್ ನಡೆಯುತ್ತೆ ಬಿಡಲ್ಲ, ಎಲೆಕ್ಷನ್ ಮಾಡಕ್ಕೆ ಬಿಡಲ್ಲ. ಇದು ನಾವು DC ಸಾಹೇಬ್ರನ್ನ ಕೇಳ್ಕೊಂಡು